ನನ್ನ ಲೈಫಲ್ಲಿ ಒಂದು ಬ್ರೇಕಪ್ ಆಗಿದೆ, ಅಷ್ಟೇ ಆಗಿರೋದು. ಸ್ನೇಹಿತರೆ, ನಟಿ ಕೃಷಿ ತಪಂಡ ಮನೆಯಲ್ಲಿ ಆಕೆಯ ಪ್ರಿಯಕರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಟಿ ಕೃಷಿ ತಪಂಡ ಎಲ್ಲಿದ್ರು? ಅಸಲಿಗೆ ಮದುವೆಯಾಗಿ 14 ವರ್ಷದ ಮಗನಿರುವಂತಹ ಉದ್ಯಮಿಯೊಂದಿಗೆ ಕೃಷಿ ತಪಂಡರ ಸಂಬಂಧವಾದ್ರು ಏನು ಅಂತ ಗೊತ್ತಾ? ಕೃಷಿ ತಪಂಡ ಅಪಾರ್ಟ್ಮೆಂಟ್ನ CCTV ಫುಟೇಜ್ನಲ್ಲಿ ಸಿಕ್ಕಿದ್ದಾದ್ರೂ ಏನು? ಅಸಲಿಗೆ ಯಾವಾಗ್ಲೂ ಈ ದೊಡ್ಡ ದೊಡ್ಡ ಉದ್ಯಮಿಗಳ ಜೊತೆ ಕೃಷಿ ತಪಂಡ ತಗಲಾಕೊಳ್ಳೋದು ಯಾಕೆ? ಇನ್ನು ಉದ್ಯಮಿ ವೈಶಾಖ್ರ ಪತ್ನಿ ನೀಡಿರುವಂತಹ ದೂರಿನಲ್ಲಿ ಏನಿದೆ ಅಂತ ಗೊತ್ತಾ? ಈ ಕೇಸ್ಗೂ ಕೃಷಿ ತಪಂಡ ಮಾಜಿ ಲವರ್ ಆದ ಅರವಿಂದ್ ರೆಡ್ಡಿಗೂ ಏನ್ ಸಂಬಂಧ? ಇನ್ನು ಇದರ ಬಗ್ಗೆ ಪ್ರತಿಕ್ರಿಯಿಸಿದ ಕೃಷಿ ತಪಂಡ ಹೇಳಿದಾದ್ರೂ ಏನು ಅಂತ ಗೊತ್ತಾ? 7 ಕೋಟಿ ಹಣದ ಬ್ಲ್ಯಾಕ್ ಮೇಲೆ ಉದ್ಯಮಿಯ ಸಾವಿಗೆ ಕಾರಣವಾಯ್ತಾ? ಸ್ವಂತ ಮನೆ ಇದ್ರೂ ಕೂಡ ಕೃಷಿ ತಪಂಡ ಮನೆಯಲ್ಲಿ ಈತ ಸಾವನ್ನಪ್ಪಿದ್ದಾದ್ರೂ ಯಾಕೆ? ಹೆಂಡತಿ ಇದ್ರೂ ಕೂಡ ಯಾಕೆ ವೈಶಾಖ್ ಯಾವಾಗ್ಲೂ ಕೃಷಿ ತಪಂಡ ಮನೆಯಲ್ಲೇ ಇರ್ತಿದ್ರು? ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ ಸ್ನೇಹಿತರೆ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಕಂಡವರ ಸಂಸಾರ ಹಾಳು ಮಾಡುವ ಇಂತಹ ಹುಡುಗಿಯರಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ಕೃಷಿ ತಪಂಡ ಅಂತ ಅಂದ ಕೂಡಲೇ ನಿಮಗೆ ಮೊದಲಿಗೆ ಏನ್ ನೆನಪಿಗೆ ಬರುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಇಂದು ಕೃಷಿ ತಪಂಡ ಗೆಳೆಯನ ಅಂತ್ಯಕ್ರಿಯೆಯು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನೆರವೇರಿತು. ಆದರೆ ಗೆಳೆಯನ ಅಂತಿಮ ದರ್ಶನ ಪಡೆಯಲು ಹೋದಾಗ ವೈಶಾಖ್ನ ಪತ್ನಿ ಕೃಷಿ ತಪಂಡರನ್ನು ಹತ್ತಿರ ಕೂಡ ಸೇರಿಸಲಿಲ್ಲ. ಏನಕ್ಕಪ್ಪ ಅಂತಂದ್ರೆ, ನನ್ನ ಗಂಡನ ಸಾವಿಗೆ ನೀನೇ ಕಾರಣ ಎಂದು ವೈಶಾಖ್ ಪತ್ನಿ ಕೃಷಿ ತಪಂಡರ ಮೇಲೆ ಕಿರುಚಾಡಿದ್ರು. ಆಗ ಕೃಷಿ ತಪಂಡ ಕಣ್ಣೀರು ಹಾಕುತ್ತಾ ತಲೆ ಚೆಚ್ಚಿಕೊಂಡು ಬೇಸರದಿಂದ ಹಿಂತಿರುಗಿದ್ರು. ಅಸಲಿಗೆ ಇಷ್ಟು ದೊಡ್ಡ ಉದ್ಯಮಿಗೂ ಕೃಷಿ ತಪಂಡಗೂ ಸಂಬಂಧವಾದ್ರೂ ಏನು? ಕೃಷಿ ತಪಂಡ ಅಪಾರ್ಟ್ಮೆಂಟ್ನ CCTVಯಲ್ಲಿ ಏನ್ ರೆಕಾರ್ಡ್ ಆಗಿದೆ ನೋಡೋಣ ಬನ್ನಿ ಸ್ನೇಹಿತರೆ. ಕೃಷಿ ತಪಂಡ ಇರೋದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಎಲಿಗೆನ್ಸ್ ಅಪಾರ್ಟ್ಮೆಂಟ್ನಲ್ಲಿ. ಇವರು ವಾಸವಿರ್ತಾರೆ ಅಲ್ಲಿ. ನಿನ್ನೆ ರಾತ್ರಿ ಉದ್ಯಮಿ ವೈಶಾಖ್ ಹೆಂಡತಿ ಜೊತೆ ಗಲಾಟಿ ಮಾಡಿಕೊಂಡು ಕೃಷಿ ತಪಂಡರ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇರೋದಿಲ್ಲ. ಕೃಷಿ ತಪಂಡ ಶೂಟಿಂಗ್ ವಿಚಾರವಾಗಿ ಬೇರೆ ಕಡೆ ಹೋಗಿರ್ತಾರೆ. ಆದರೆ ಈ ವೈಶಾಖ್ ಮಾನಸಿಕವಾಗಿ ತುಂಬಾನೇ ಕುಗ್ಗಿ ಹೋಗಿರ್ತಾರೆ. ಯಾಕಪ್ಪ ಅಂತಂದ್ರೆ, ವೈಶಾಖ್ಗೆ 15 ವರ್ಷದ ಹಿಂದೆನೆ ಮದುವೆಯಾಗಿತ್ತು ಮತ್ತು ಪತ್ನಿಯೊಂದಿಗೆ ಯಾವಾಗ್ಲೂ ಕೂಡ ಜಗಳ ಆಗ್ತಿತ್ತು. ಅದಕ್ಕಾಗಿ ಕೃಷಿ ತಪಂಡರ ಮನೆಯಲ್ಲಿ ಈ ವೈಶಾಖ್ ಬಂದಿರ್ತಿದ್ರು. ಇನ್ನು ಕೃಷಿ ತಪಂಡ ಮನೆಯ ಮತ್ತೊಂದು ಸ್ಪೇರ್ ಕೀ ಕೂಡ ಈ ವೈಶಾಖ್ನ ಬಳಿ ಇರ್ತಾ ಇತ್ತು. ಇನ್ನು ನಿನ್ನೆ ರಾತ್ರಿ 8:30 ಸುಮಾರಿಗೆ ಈ ವೈಶಾಖ್ ಕೃಷಿ ತಪಂಡಗೆ ಕರೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಒಂಥರ ವಿಚಿತ್ರವಾಗಿ ಮಾತನಾಡೋಕೆ ಶುರು ಮಾಡಿಬಿಡ್ತಾರೆ. ಅದೇನಪ್ಪ ಅಂತಂದ್ರೆ, ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿಯುತ್ತೆ, ನನಗೆ ಈ ಭೂಮಿಯ ಸಹವಾಸ ಸಾಕಾಗಿದೆ ಅಂತೆಲ್ಲ ಕಾಲ್ನಲ್ಲಿ ಹೇಳ್ತಾನೆ. ಮೊದಲು ಕೃಷಿ ತಪಂಡ ವೈಶಾಖ್ನನ್ನು ಸಮಾಧಾನ ಮಾಡೋಕೆ ನೋಡ್ತಾಳೆ. ನಾನು ಮನೆಗೆ ಬಂದ ಮೇಲೆ ನಾವಿಬ್ಬರೂ ಸೇರಿ ಒಂದು ಬಾರಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತೆಲ್ಲ ಹೇಳಿ ಸಮಾಧಾನ ಮಾಡ್ತಾಳೆ. ಆದರೆ ವೈಶಾಖ್ ಇದ್ಯಾವುದನ್ನು ಕೂಡ ಕೇಳಿಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕಾಲ್ ಕಟ್ ಮಾಡಿದ ಮೇಲೂ ಕೂಡ ಕೃಷಿ ತಪಂಡಗೆ ಮೆಸೇಜ್ಗಳು ಮಾಡ್ತಾನೇ ಇರ್ತಾನೆ. ತುಂಬ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾನೆ ಅಂತ ಅರ್ಥ. ಆಗ ಯಾವುದಕ್ಕೂ ಇರಲಿ ಅಂತ ಕೃಷಿ ತಪಂಡ RR ನಗರದ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ಈ ಎಲ್ಲ ಮಾಹಿತಿಯನ್ನ ವಿವರಿಸ್ತಾರೆ. ಇನ್ನು RR ನಗರದ ಪೊಲೀಸರು ಅಲ್ಲಿಗೆ ಹೋಗುವಷ್ಟರಲ್ಲಿ ಅವರಿಗೆ ಒಂದು ದೊಡ್ಡ ಶಾಕ್ ಆದಿತ್ತು. ಯಾಕಂತಂದ್ರೆ ವೈಶಾಖ್ ಕೃಷಿ ತಪಂಡಗೆ ಹೇಳಿದಂತೆ ಮಾಡಿಬಿಟ್ಟಿರ್ತಾರೆ. ಕೂಡಲೇ ಪೊಲೀಸರು ವೈಶಾಖ್ರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ವೈಶಾಖ್ ಅಷ್ಟೊತ್ತಿಗಾಗಲೇ ಇಹಲೋಕವನ್ನ ತ್ಯಜಿಸಿದ್ರು. ಸ್ನೇಹಿತರೆ, ಇಲ್ಲಿ ಕೃಷಿ ತಪಂಡ ಒಂದು ರೀತಿಯ ಕಥೆಯನ್ನ ಹೇಳ್ತಿದ್ರೆ, ವೈಶಾಖ್ನ ಪತ್ನಿಯೇ ಮತ್ತೊಂದು ಕಥೆಯನ್ನ ಹೇಳ್ತಿದ್ದಾರೆ. ಯಾಕಂತಂದ್ರೆ ಕೆಲವು ತಿಂಗಳುಗಳ ಹಿಂದೆ ಅಷ್ಟೇ ಕೃಷಿ ತಪಂಡ ಹಾಗೂ AVR ಗ್ರೂಪ್ನ ಅರವಿಂದ್ ರೆಡ್ಡಿ ಅವರು ಲಿವ್ ಇನ್ ಟುಗೆದರ್ ನಲ್ಲಿರ್ತಾರೆ. ಆಗ ಇದೇ ಅರವಿಂದ್ ರೆಡ್ಡಿ ಅವರು
ಕೃಷಿ ತಪಂಡನ ಮೇಲೆ ಅನೇಕ ಅಲಿಗೇಷನ್ಸ್ಗಳನ್ನು ಮಾಡಿರ್ತಾರೆ. ಏನಪ್ಪ ಅಂತಂದರೆ, ಕೃಷಿ ತಪಂಡಗೆ ಒಂದು ಮನೆ, ಪಾರ್ಶ್ ಕಾರ್ ಎಲ್ಲವನ್ನ ಕೊಟ್ಟಿದ್ದೇನೆ, ಆದರೆ ನಮ್ಮ ಈ ಸಂಬಂಧ ಹಾಳಾಗಲು ಈ ವೈಶಾಖೇ ಕಾರಣ ಎಂದು ಹೇಳಿರ್ತಾರೆ. ಅಷ್ಟೇ ಅಲ್ಲದೆ ಈ ವೈಶಾಖ್ ಅರವಿಂದ್ ರೆಡ್ಡಿಯನ್ನು 7 ಕೋಟಿ ಹಣ ಕೊಡು ಎಂದು ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ರು. ಅದಕ್ಕಾಗಿ ಈ ವೈಶಾಖ್ ಕೃಷಿ ತಪಂಡ ಮನೆಯಿಂದಲೇ ಅರೆಸ್ಟ್ ಆಗಿ ಕೂಡ ಜೈಲನ್ನು ಕೂಡ ಸೇರಿದ್ರು. ಅವಾಗಿನಿಂದಲೂ ಕೂಡ ವೈಶಾಖ್ ಪತ್ನಿ ಮೇಘನಾಗೂ ವೈಶಾಖ್ಗೂ ಯಾವಾಗಲೂ ಮನೆಯಲ್ಲಿ ಒಂದೇ ಸಮನೆ ಜಗಳ. ನೀನು ಯಾಕೆ ಕೃಷಿ ತಪಂಡ ಮನೆಗೆ ಹೋಗ್ತೀಯಾ, ಅವಳು ಸರಿ ಇಲ್ಲ, ನಮ್ಮ ಸಂಸಾರ ಕೂಡ ಹಾಳಾಗ್ತಿದೆ, ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ವೈಶಾಖ್ ಕೇಳ್ತಿರ್ಲಿಲ್ಲ. ಅಲ್ಲಿ ಜಗಳ ಆಡ್ಕೊಂಡಾಗ್ಲೆಲ್ಲ ವೈಶಾಖ್ ಕೃಷಿ ತಪಂಡ ಮನೆಗೆ ಬಂದು ಇರ್ತಿದ್ರು. ಇನ್ನು ವೈಶಾಖ್ ಕಾರ್ನ ಆಟೋಮೊಬೈಲ್ಸ್ ಗ್ಯಾರೇಜನ್ನು ಇಟ್ಕೊಂಡಿದ್ರು. ಇನ್ನು ಕಂಪನಿಗೂ ಕೂಡ ಕಳೆದ 1 ವಾರದಿಂದ ವೈಶಾಖ್ ಕೃಷಿ ತಪಂಡ ಮನೆಯಿಂದಲೇ ಹೋಗಿ ಬರ್ತಿದ್ರು. ಇನ್ನು ಕೆಲವರ ಪ್ರಕಾರ ಕೃಷಿ ತಪಂಡ ಹಾಗೂ ಈ ವೈಶಾಖ್ ಲಿವಿಂಗ್ ಟುಗೆದರ್ನಲ್ಲಿದ್ರು ಎಂದು ಹೇಳ್ತಿದ್ದಾರೆ. ಆದರೆ ಇದಕ್ಕೆ ಯಾವುದೇ ಒಂದು ಪ್ರೂಫ್ಗಳು ಅಲ್ಲಿಲ್ಲ. ಇನ್ನು ವೈಶಾಖ್ನ ಪತ್ನಿ ಮಾತ್ರ ಕೃಷಿ ತಪಂಡನ ಮೇಲೆ RR ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ. ಅದರಲ್ಲಿ ಕೃಷಿ ತಪಂಡ ನನ್ನ ಗಂಡನನ್ನ ಯಾಮಾರಿಸಿ ಅವಳ ಗುಲಾಮನನ್ನಾಗಿ ಮಾಡ್ಕೊಂಡಿದ್ದಾಳೆ, ಎಲ್ಲದಕ್ಕೂ ಈ ಕೃಷಿ ತಪಂಡನೇ ಕಾರಣ, ಅವಳನ್ನ ಸುಮ್ಮನೆ ಬಿಡಬೇಡಿ, ಅರೆಸ್ಟ್ ಮಾಡಿ ಅಂತೆಲ್ಲ ದೂರನ್ನು ದಾಖಲಿಸಿದ್ದಾರೆ. ಆದರೆ ಕೃಷಿ ತಪಂಡ ಮಾತ್ರ ಇದ್ಯಾವುದಕ್ಕೂ ಕೂಡ ಒಪ್ಪೋಕೆ ರೆಡಿನೇ ಇಲ್ಲ. ನನ್ನದು ಇದರಲ್ಲಿ ಏನೂ ತಪ್ಪಿಲ್ಲ, ನಾನು ಮತ್ತು ವೈಶಾಖ್ ಕೇವಲ ಸ್ನೇಹಿತರಾಗಿದ್ವಿ ಅಷ್ಟೇ. ಹೆಂಡತಿಯ ಕಾಟದಿಂದ ಅವನು ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗಿದ್ದ. ವೈಶಾಖ್ಗೂ ನನಗೂ ತುಂಬ ವರ್ಷಗಳಿಂದ ಪರಿಚಯವಿದೆ. ನನ್ನ ಮನೆ ಬಾಗಿಲಿಗೆ ಬಂದಾಗ ಹೇಗೆ ನಾನು ಬಾಗಿಲು ತೆಗೆಯದೆ ಆಚೆ ತಳ್ಳೋಕ್ಕಾಗುತ್ತೆ ಹೇಳಿ, ನಾವಿಬ್ರು ಕೇವಲ ಗೆಳೆಯರಷ್ಟೇ ಎಂದು ಕೃಷಿ ತಪಂಡ ಹೇಳಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಕೃಷಿ ತಪಂಡರವರು ಒಂದು ಇಂಟರ್ವ್ಯೂ ನೀಡಿದ್ರು. ಆ ಇಂಟರ್ವ್ಯೂ ನೋಡಿದಾಗ ಪಾಪ ಕೃಷಿ ತಪಂಡದು ಏನೂ ತಪ್ಪಿಲ್ಲ, ಆಕೆಯನ್ನ ಮಾಧ್ಯಮದವರು ಸುಮ್ಮನೆ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸಿತ್ತು. ಆದರೆ ಈಗ ಉದ್ಯಮಿ ವೈಶಾಖ್ ಈ ರೀತಿ ಮಾಡ್ಕೊಂಡಿರೋದನ್ನ ನೋಡಿದ್ರೆ ಎಂಥವರಿಗೂ ಕೂಡ ಅನುಮಾನ ಮೂಡುತ್ತೆ. ಸ್ನೇಹಿತರೆ, ಹಲವಾರು ಜನ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ, ಗ್ಲಾಮರ್ ಲೋಕದಲ್ಲಿ ಈ ರೀತಿ ಲಿವಿಂಗ್ ಟುಗೆದರ್ನಲ್ಲಿರುವುದು, ಸಂಬಂಧಗಳನ್ನು ಇಟ್ಕೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ಕೃಷಿ ತಪಂಡ ಯಾಕೆ ಮದುವೆ ಆಗಿರುವಂತಹ ಗಂಡಸರ ಜೊತೆ ಇಂತಹ ಸಂಬಂಧ ಇಟ್ಕೋಬೇಕು? ಈಕೆಯ ಈ ಸಂಬಂಧದಿಂದ ವೈಶಾಖ್ ಕುಟುಂಬದ ನೆಮ್ಮದಿಯೇ ಹಾಳಾಗಿ ಹೋಯಿತು ಅಂತ ಹೇಳಬಹುದು. ವೈಶಾಖ್ಗೆ 15 ವರ್ಷದ ಹಿಂದೆನೇ ಮದುವೆ ಕೂಡ ಆಗಿತ್ತು. 14 ವರ್ಷದ ದೊಡ್ಡ ಮಗ ಕೂಡ ಇದ್ದಾನೆ. ತಮ್ಮ ಹೆಂಡತಿ ಪದೇ ಪದೇ ಬುದ್ಧಿ ಹೇಳ್ತಿದ್ರು ಕೂಡ ಈ ವೈಶಾಖ್ ಕೃಷಿ ತಪಂಡ ಸಹವಾಸನ ಬಿಡಲಿಲ್ಲ. ಈಗ ನೋಡಿದ್ರೆ ಇಹಲೋಕವನ್ನ ತ್ಯಜಿಸಿ ಬಿಟ್ಟಿದ್ದಾರೆ. ಇನ್ನು ವೈಶಾಖ್ ಸಾವಿಗೆ ಏನು ಕಾರಣ ಎಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೇನೆ ಗೊತ್ತಾಗೋದು. ಇನ್ನು ಪೊಲೀಸರು ಕೃಷಿ ತಪಂಡ ಮನೆಯಲ್ಲಿ ಯಾವುದಾದ್ರೂ ಒಂದು ಡೆತ್ ನೋಟ್ ಸಿಗುತ್ತಾ ಅಥವಾ ಒಂದು ವಿಡಿಯೋ ಫೂಟೇಜ್ ಏನಾದರೂ ಸಿಗುತ್ತಾ ಎಂಬ ಹುಡುಕಾಟ ನಡೆಸ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿಯನ್ನು ಪೊಲೀಸರು ಕೊಟ್ಟಿಲ್ಲ. ಇನ್ನು ಈ ಕೇಸ್ನಲ್ಲಿ ಏನಾಗುತ್ತೆ ಅಂತ ಕೆಲವು ದಿನಗಳು ಕಾದು ನೋಡಬೇಕು ಅಷ್ಟೆ. ಪೊಲೀಸರು ಅಪಾರ್ಟ್ಮೆಂಟ್ನ CCTV ಫೂಟೇಜ್, FSL ವರದಿ ಎಲ್ಲವನ್ನ ತನಿಖೆ ಮಾಡಿದ ಮೇಲೇನೆ ತೀರ್ಮಾನಕ್ಕೆ ಬರೋದು. ನಿಮಗೇನನ್ಸುತ್ತೆ ಸ್ನೇಹಿತರೆ, ಈ ಕೇಸ್ನಲ್ಲಿ ಕೃಷಿ ತಪಂಡದು ತಪ್ಪು ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.